ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ಕಥಾವಾಚಕರು ಸಾಹಿತ್ಯಾಸಕ್ತರು ಮತ್ತು ಚಿತ್ರಕಲಾವಿದರಾದ ರಕ್ಷಾ ಆರ್ ಪೂಜಾರಿ ಕಾಪು. ಕೇಳುಗರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ನನ್ನ ಸ್ವರಚಿತ ಕಥೆಯ ಶೀರ್ಷಿಕೆ ದುಗ್ಗಪ್ಪನ ಸವಾಲ್. ಈತನ ಬಗ್ಗೆ ವಿಶೇಷವಾಗಿ ಹೇಳುವುದಾದರೆ, ಇವನು ಲೆಕ್ಕ ಹಾಕಿದರೆ 3 ಅಡಿ ಎತ್ತರನೂ ಇರಲಿಲ್ಲ. ಹಾಗೆಯೇ ಬೇಸರದ ಸಂಗತಿ ಏನೆಂದರೆ, ಇವನು ಹುಟ್ಟುಮೂಕನಾಗಿದ್ದ. ಎಲ್ಲರೂ ಇವನನ್ನು ಕುಳ್ಳ ಎಂದು ಗೇಲಿ ಮಾಡುತ್ತಿದ್ದರು. ಆದರೆ ಆ ಗೇಲಿಗೆ ಹುಮ್ಮಸ್ಸು ತುಂಬುವಷ್ಟು ಚುರುಕುತನ ಅವನಲ್ಲಿತ್ತು. ಈತ ಓರ್ವ ಕೂಲಿ ಕಾರ್ಮಿಕನಾಗಿದ್ದ. ದಿನಕ್ಕೆ 100 ರೂಪಾಯಿ ಸಂಬಳವನ್ನು ಗಿಟ್ಟಿಸಿಕೊಳ್ಳುವುದು ಇವನಿಗೆ ಕಷ್ಟಕರವಾಗಿತ್ತು. ಏಕೆಂದರೆ ಇವನ ಹತ್ತಿರ ಕೆಲಸಗಳನ್ನು ಮಾಡಿಸಿ ಅದಕ್ಕೆ ತಕ್ಕಂತೆ ಕೂಲಿಯನ್ನು ಯಾರೂ ಇವನಿಗೆ ನೀಡುತ್ತಿರಲಿಲ್ಲ. ಇವನು ಅಂದರೆ ಎಲ್ಲರಿಗೂ ಅಷ್ಟಕ್ಕಷ್ಟೇ ತಾತ್ಸಾರವಾಗಿತ್ತು. ಹೀಗಿರುವಾಗ ಒಂದು ಅಚ್ಚರಿ ಕಾದಿತ್ತು. ದುಗ್ಗಪ್ಪ ಎಂದಿನಂತೆ ಕೂಲಿ ಹುಡುಕಿಕೊಂಡು ಕಾಂತು ಹೆಗ್ಡೆಯವರ ಮನೆ ಬಾಗಿಲಿಗೆ ಬಂದ. ದುಗ್ಗಪ್ಪನನ್ನ ಕಂಡ ಹೆಗ್ಡೆಯವರು, ಏನೋ ದುಗ್ಗಪ್ಪ, ಈ ಕಡೆ ಸವಾರಿ, ಕೈಲಿ ಕಾಸಿಲ್ಲವೇನೋ ಅಥವಾ ಹೊಟ್ಟೆಗೆ ಹಿಟ್ಟಿಲ್ಲವೇನೋ ಎಂದು ಹೀಯಾಳಿಸಿ ಪ್ರಶ್ನಿಸಿದರು. ದುಗ್ಗಪ್ಪನಿಗೆ ಇಂತಹ ಮಾತುಗಳು ಅರಗಿಸಿಕೊಳ್ಳುವುದು ದೊಡ್ಡ ಕಷ್ಟದ ಕೆಲಸವೇನೂ ಆಗಿರಲಿಲ್ಲ. ಮರು ಉತ್ತರವನ್ನು ನೀಡಬೇಕೆಂದು ಎಷ್ಟೋ ಸಲ ಅಂದುಕೊಂಡಾಗಲೆಲ್ಲ ಅವನ ಮೂಕತನ ಅವನನ್ನು ಕಟ್ಟುಹಾಕುತ್ತಿತ್ತು. ಕಾಂತು ಹೆಗ್ಡೆಯವರು, ನಿಂತು ನೋಡಿದ್ದು ಸಾಕು, ಬಾ ನನ್ ಜೊತೆ, ಪೇಟೆ ಅಡಿಕೆ ಗೋಣಿಗಳನ್ನು ಒಯ್ಯಲಿಕ್ಕಿದೆ. ಹಾಗೆಯೇ ಪರವೂರಿನಿಂದ ನಮ್ಮ ಕುಟುಂಬಸ್ಥರು ಬರ್ಲಿಕ್ಕಿದ್ದಾರೆ. ಅವರಿಗೆ ಕೋಳಿ ಸುಕ್ಕ, ಮೀನು ಫ್ರೈ, ಹಲಸಿನ ಗಟ್ಟಿ, ಅಕ್ಕಿ ರೊಟ್ಟಿ ಅಂದ್ರೆ ಎಲ್ಲವೂ ಪಂಚಪ್ರಾಣ. ಹಾಗಾಗಿ ಈ ಎಲ್ಲ ಊಟೋಪಚಾರಗಳನ್ನು ಮುಂಚಿತವಾಗಿಯೇ ತಯಾರು ಮಾಡಿಟ್ಟುಕೊಳ್ಳಬೇಕು. ಅದಕ್ಕೆ ಬೇಕಾಗಿರುವ ಸಾಮಾನುಗಳನ್ನು ಇವತ್ತೇ ಹೋಗಿ ತರೋಣ ಅಂತ ಅವನಿಗೆ ಆಜ್ಞೆ ಮಾಡಿದರು. ಲೀಲಾ, ದುಗ್ಗಪ್ಪನಿಗೆ ನಿನ್ನೆ ಉಳಿದಿದ್ದ ತಂಗಳ ಅನ್ನವನ್ನು ಇದ್ರೆ ಬಡಿಸು. ಅಷ್ಟೊಂದು ಅಡಿಕೆ ಗೋಣಿಗಳನ್ನು ಎತ್ತುವಷ್ಟರಲ್ಲಿ ಅವನು ಸತ್ತು ಬಿದ್ದಾನು. ಅವನ ಹೊಟ್ಟೆ ತಣ್ಣಗಿರಲಿ. ಲೀಲಾ ಬಡಿಸಿದ ತಂಗಳ ಅನ್ನವನ್ನು ಗಬಗಬನೆ ತಿಂದು ಮುಗಿಸಿ ತೂಕದ ಅಡಿಕೆ ಗೋಣಿಗಳನ್ನು ಒಂದರ ಮೇಲೊಂದರಂತೆ ತಲೆಗೇರಿಸಿಕೊಂಡು ಪೇಟೆ ಕಡೆ ಹೊರಟ. ಕಾಂತು ಹೆಗ್ಡೆಯವರು ಕಿರುಧ್ವನಿಯಿಂದ, ನಿಧಾನಕ್ಕೆ, ಸ್ಕೂಟರಲ್ಲಿ ಬರ್ತೇನೆ ನಾನು ಎಂದರು. ಮೈಲಿ ದೂರದಲ್ಲಿರುವ ದುಗ್ಗಪ್ಪ ಕೊನೆಗೂ 4 ತಾಸುಗಳ ನಂತರ ಪೇಟೆ ಸೇರಿದ. ಭಟ್ಟರ ಅಂಗಡಿಯಲ್ಲಿ ಗೋಣಿ ಇರಿಸಿ ಧಣಿಯರ ಬರುವಿಕೆಗಾಗಿ ಕಾದು ಕೂತಿದ್ದ. ಕೊನೆಗೂ ಕಾಂತು ಹೆಗ್ಡೆಯವರು ರಾಜಾ ಮರ್ಜಿಯಲ್ಲಿ ಅಂಗಡಿಗೆ ಬಂದರು. ಭಟ್ಟರ ಜೊತೆಗೆ ವ್ಯವಹಾರ ಕುರಿತು ಚರ್ಚಿಸುತ್ತಿದ್ದರು. ಅಲ್ಲಿಯ ಕೆಲಸ ಮುಗಿಸಿ ಮನೆಗೆ ಬಂದ ಸಾಮಾನುಗಳನ್ನು ಖರೀದಿಸಿಕೊನ್ನೆಗೆ ಮೀನಿಗಾಗಿ ಬಂದರು ಕಡೆ ಹೊರಟರು. ಬಂದರಿಗೆ ಬಂದ ಹೆಗ್ಡೆಯವರು ಮೀನು ಹುಡುಕುವುದರಲ್ಲಿ ನಿರತರಾದರು. ಜೀವಮಾನದಲ್ಲೇ ಅಷ್ಟು ಮೀನುಗಳನ್ನು ನೋಡದ ದುಗ್ಗಪ್ಪ ಒಮ್ಮೆಲೆ ಮೀನು ನೋಡಿ ಹೌಹಾರಿದ. ಖುಷಿಯಲ್ಲಿ ತೇಲಾಡಿ ಹೋದ. ಅದೇನೋ ಗೊತ್ತಿಲ್ಲ, ಬೂತಾಯಿ ಅಂದ್ರೆ ದುಗ್ಗಪ್ಪನಿಗೆ ಪಂಚಪ್ರಾಣ. ಆ ಮೀನಂದ್ರೆ ದುಗ್ಗಪ್ಪನಿಗೆ ತುಂಬಾ ಇಷ್ಟ. ದುಗ್ಗಪ್ಪ ಬಂದರಿನ ಒಳಗಡೆ ಸರಸರನೆ ಓಡಾಡಿ ಬೂತಾಯಿ ಮೀನಿಗಾಗಿ ಹುಡುಕ್ಲಿಕ್ಕೆ ಶುರು ಮಾಡಿದ. ಕೊನೆಗೂ ಏಲಂ ಕರೆಯುವ ಜಾಗಕ್ಕೆ ಬಂದ. ಅಲ್ಲಿ ಒಂದು ಕಡೆಯಲ್ಲಿ ಬೂತಾಯಿ ರಾಶಿಯನ್ನು ಕಂಡು ಖುಷಿಯಲ್ಲೇ ನಿಂತಲ್ಲಿಯೇ ತಟಸ್ಥನಾಗಿ ಹೋದ. ಹೆಗ್ಡೆಯವರು ಮೀನೆಲ್ಲಾ ತಗೊಂಡು ದುಗ್ಗಪ್ಪನನ್ನು ಹುಡುಕಲು ಶುರು ಮಾಡಿದರು. ಕೊನೆಗೂ ದುಗ್ಗಪ್ಪ ಬೂತಾಯಿ ರಾಶಿಯ ಪಕ್ಕದಲ್ಲಿದ್ದ. ದುಗ್ಗಪ್ಪನನ್ನು ಕಂಡು ಕೆಂಡಕಾರಿದ ಹೆಗ್ಡೆಯವರು, ನೀನಿಲ್ಲಿ ಏನು ಮಾಡೋದು, ನಿನಗೆ ಏನು ಕೆಲಸ, ಬಾ ನನ್ನ ಜೊತೆ ಎಂದು ಗದರಿಸಿದರು. ದುಗ್ಗಪ್ಪ ಹೆಗ್ಡೆಯವರ ಕೈ ಹಿಡಿದು ಬೂತಾಯಿ ಮೀನಿನತ್ತ ಕೈ ತೋರಿಸಿದ. ದುಗ್ಗಪ್ಪನ ಮೇಲೆ ಕರುಣೆ ಇಲ್ಲದ ಹೆಗ್ಡೆಯವರು ಇನ್ನು ದುಗ್ಗಪ್ಪನ ಮೂಕತೆಯ ಒಳಗಿನ ಭಾವುಕತೆಯನ್ನು ತಿಳಿಯಲು ಸಾಧ್ಯವೇ? ದುಗ್ಗಪ್ಪನ ಕೈ ಎಳೆದು ಬರಬರನೆ ಎಳೆದುಕೊಂಡು ಬಂದರು. ದುಗ್ಗಪ್ಪ ಮನಸ್ಸಿನಲ್ಲಿಯೇ ತನ್ನನ್ನು ತಾನು ಮುನಿಸಿಕೊಂಡು ಪೆಚ್ಚು ಮೋರೆ ಹಾಕಿ ಹೆಗ್ಡೆಯವರ ಜೊತೆ ಸಾಗಿದ. ಸಾಮಾನು ತುಂಬಿದ ಚೀಲಗಳನ್ನು ದುಗ್ಗಪ್ಪನ ಕೈಯಲ್ಲಿ ಹೆಗ್ಡೆಯವರು ಕೊಟ್ಟರು. ಕಾಲು ದಾರಿಯಲ್ಲಿ ಬರುವಂತೆ ಹೇಳಲು ಮನಸ್ಸಿಲ್ಲ ಹೆಗ್ಡೆಯವರಿಗೆ, ಏಕೆಂದರೆ ತನ್ನ ಸಾಮಾನು ಚೀಲಗಳ ಮೇಲಿನ ವ್ಯಾಮೋಹ ಅವರಿಗೆ. ಕೊನೆಗೂ ಅರೆಮನಸ್ಸಿನಿಂದ ದುಗ್ಗಪ್ಪನನ್ನು ಸ್ಕೂಟರಿನ ಹಿಂದೆ ಕೂರುವಂತೆ ಹೇಳಿದರು. ದುಗ್ಗಪ್ಪ ಭೂತಾಯಿಯ ನೆನಪಿನಲ್ಲಿಯೇ ಬೇಸತ್ತಿದ್ದ. ಎಲ್ಲಿಂದೆಲ್ಲಿಗಿಲ್ಲದ ಗಾಳಿಮಳೆ ಶುರುವಾಯಿತು. ಹೆಗ್ಡೆಯವರು ಸ್ಕೂಟರನ್ನು ರಭಸವಾಗಿ ಓಡಿಸುತ್ತಿದ್ದರು. ಮುಂದಿರುವ ಹೊಂಡ ಕಾಣದೆ ಸ್ಕೂಟರ್ ಹೊಂಡದೊಳಗೆ ಬಿದ್ದು 3 ಪಲ್ಟಿಯಾಗಿ ಪೊದೆಗೆ ಬಿತ್ತು. ಹೆಗ್ಡೆಯವರು ವೇಷ್ಟಿ ಸಮೇತ ಕೆಸರಾಗಿದ್ದರು. ದುಗ್ಗಪ್ಪ ಮೀನಿನ ಚೀಲ ಸಮೇತ ತೋಡಲ್ಲಿ ಬಿದ್ದಿದ್ದ. ದುಗ್ಗಪ್ಪನನ್ನು ವಿಚಾರಿಸದೆಯೇ ಹೆಗ್ಡೆಯವರು ಸ್ಕೂಟರ್ ಎತ್ತಿ ಕೋಪದಿಂದ ಮನೆ ಕಡೆ ಹೊರಟರು. ಸಂಜೆ ಹೊತ್ತಿಗೆ ಹೆಗ್ಡೆಯವರ ಕುಟುಂಬಸ್ಥರು ಪರವೂರಿನಿಂದ ಎಲ್ಲರೂ ಬಂದಿದ್ದರು.
ತಂದಿದ್ದ ಸಾಮಾನೆಲ್ಲ ನೀರು ಪಾಲಾಯಿತು. ಕೋಳಿ ಚೀಲ ಒಂದು ಉಳಿದಿದೆ, ಲೀಲಾ ಅದನ್ನೇ ಸುಕ್ಕ ಮಾಡಿ ಬಡಿಸು ಅವರಿಗೆ ಎಂದು ಮಂಕಾಗಿ ಹೇಳಿದರು. ಅಡುಗೆ ತಯಾರಿಯಾಗುತ್ತಿತ್ತು. ಸುಮಾರು 7 ಗಂಟೆಯ ಹೊತ್ತಿಗೆ ದುಗ್ಗಪ್ಪ ಮೀನಿನ ಚೀಲ ಸಮೇತ ಹೆಗ್ಡೆಯವರ ಮನೆಗೆ ಬಂದ. ದುಗ್ಗಪ್ಪನ ಕೈಯಲ್ಲಿ ಮೀನಿನ ಚೀಲವನ್ನು ಕಂಡ ಹೆಗ್ಡೆಯವರು ಚಕಿತರಾದರು. ಪರವೂರಿನಲ್ಲಿ ಬಂದಿದ್ದವರಲ್ಲಿ ಒಬ್ಬಾತ, ಅರೆ, ನಮಗಾಗಿ ಮೀನು ತಂದಿದ್ದಾರೆ, ಬಂಗುಡೆ ನಮಗಿಷ್ಟ, ಅಂಜಲ್ ನಮಗಿಷ್ಟ ಎಂದು ಖುಷಿಯಿಂದ ಓಡಾಡಿ ಮೀನಿನ ಚೀಲವನ್ನು ತಂದ. ಮಗನ ಕೈಯಲ್ಲಿ ಮೀನಿನ ಚೀಲವನ್ನು ಕಂಡ ಅವನ ತಾಯಿ ಗೀತಾ, ಈಗಷ್ಟೇ ಬರುವಾಗ ನಾವು ಮಾರುಕಟ್ಟೆಯಲ್ಲಿ ಬೂತಾಯಿ ಮೀನನ್ನು ತಂದ್ವಿ ಅಲ್ವೇನೋ, ಮತ್ತ್ಯಾಕೆ ಪುನಃ ಈ ಮೀನು ನಿನ್ಗೆ? ಮಗ, ಅಮ್ಮ, ನನಗೆ ಬಂಗುಡೆನೇ ಬೇಕಮ್ಮ ಎಂದು ಹಠ ಮಾಡ್ಲಿಕ್ಕೆ ಶುರು ಮಾಡಿದ. ಗೀತಾ, ಸರಿ ಹಾಗಾದ್ರೆ ಆ ಮೀನೆಲ್ಲ ತಗೋ, ತಂದ ಬೂತಾಯಿ ದುಗ್ಗಪ್ಪನಿಗೆ ಕೊಡು ಅಂದ್ಲು. ಮಗ ಬೂತಾಯಿ ಚೀಲವನ್ನು ತಂದು ದುಗ್ಗಪ್ಪನ ಕೈಯಲ್ಲಿ ಕೊಟ್ಟ. ದುಗ್ಗಪ್ಪನ ಕಣ್ಣಲ್ಲಿ ಖುಷಿಯಿಂದ ನೀರು ಬಂತು. ತಾನು ಇಷ್ಟಪಟ್ಟ ಬೂತಾಯಿ ಮೀನು ಕೊನೆಗೂ ನನಗೆ ಸಿಕ್ಕಿತಲ್ಲ ಎಂದು ಅವನು ಭಾವುಕನಾದನು. ಹೆಗ್ಡೆಯವರು ತನ್ನ ನೀಚ ಬುದ್ಧಿಗೆ ತಲೆ ಬಗ್ಗಿಸಿದರು. ದುಗ್ಗಪ್ಪನನ್ನು ಕರೆದು ಎಲ್ಲರೂ ಒಟ್ಟಿಗೆ ಖುಷಿಯಿಂದ ಊಟ ಮಾಡಿದರು. ಇಲ್ಲಿ ನಾವು ತಿಳಿಯಬೇಕಾದ ನೀತಿ ಏನೆಂದರೆ, ಪ್ರಾಮಾಣಿಕತೆಯ ಫಲ ನಮ್ಮನ್ನು ಎಂದಿಗೂ ಬಿಟ್ಟು ಹೋಗದು. ದುಗ್ಗಪ್ಪ ಇಲ್ಲಿ ಎಲ್ಲರ ಮನಸ್ಸು ಗೆದ್ದ. ಕೇಳುಗರೆ, ನಾನು ಇನ್ನೊಂದು ಕಥೆಯನ್ನು ಹೇಳಲಿಕ್ಕಿದ್ದೇನೆ. ಇದರ ಶೀರ್ಷಿಕೆ ರೇಖಾ ಕೆಟ್ಟವಳ. ಜೀವನದಲ್ಲಿ ಅನೇಕ ಘಟನೆಗಳಿಂದ ಅನೇಕ ಅನುಭವಗಳಾಗುತ್ತದೆ. ಕೆಲವರು ಅನುಭವಗಳ ತೀರ ಮಟ್ಟವನ್ನು ಏರಲಾಗದೆ ಅಡ್ಡದಾರಿ ಹಿಡಿದು ಕೆಟ್ಟವರಾಗಲು ಬಯಸುತ್ತಾರೆ. ಇನ್ನು ಕೆಲವರು ಶ್ರೀಮಂತಿಕೆಯ ಮದವೇರಿ ಕೆಟ್ಟದ್ದನ್ನು ಮಾಡಲು ಹಾತೊರೆಯುತ್ತಿರುತ್ತಾರೆ. ಮತ್ತು ಕೆಲವರು ಕೆಟ್ಟವರನ್ನ ಹುಟ್ಟು ಹಾಕಲು ತೆರೆಮರೆಯಲ್ಲಿ ಕಾಯುತ್ತಿರುವವರೂ ಇದ್ದಾರೆ. ಇಲ್ಲಿ ನಮ್ಮ ರೇಖಾ ಕಥೆಯಂತದ್ದು ಕೇಳೋಣ ಬನ್ನಿ. ಅಬ್ಬಬ್ಬಾ, ಎಂಥ ದೊಡ್ಡದಾದ ಅಲೆಗಳು ಎಂದು ಬಾಯ್ ತೆರೆದು ನೋಡುತ್ತಾ ಕಣ್ಣನ್ನು ಪಕ್ಕಕ್ಕೆ ಸರಿಸುವಲ್ಲಿ ಕಣ್ಣಿಗೆ ಬಿತ್ತು ಕಡಲ ಕಿನಾರೆಯ ಪಾಸಿನ ರೇಖಾಳ ಹಂಚಿನ ಮನೆ. ಒಳ ಸರಿದಾಗಲೆಲ್ಲ ಸುತ್ತ ಅಂಬೆಗಾಲಿನ ಪುಳಕ. ಮುದ್ದು ಮುಖದ ಪುಟ್ಟ ಮಗು ರೇಖಾಳ ಪ್ರೀತಿಯ ತಮ್ಮ ಉಮೇಶ ನೆಲಸುತ್ತ ಅಂಬೆಗಾಲು ಹಾಕಿ ಸುತ್ತುತ್ತಿದ್ದ. 2 ಹೆಜ್ಜೆ ಮುಂದಿಡುವ ಅನ್ನುವಾಗಲೇ ಅಗೋ ಆ ಕತ್ತಲಲ್ಲಿ ಹಾಸಿಗೆ ಹಿಡಿದ ಪೆಚ್ಚುಮೂರೆಯ ರೇಖಾ ಕಣ್ಣಿಗೆ ಬಿದ್ದಳು. ಇನ್ನೇನು ಕನಸುಗಳು ಚಿಗಿರಬೇಕೆನ್ನುವಷ್ಟುವರಲ್ಲೇ 8ನೇ ತರಗತಿಯ ನಗುಮುಖದ ರೇಖಾ ಬಲಿಯಾಗಿದ್ದು ಪಿಟ್ಸ್ ಕಾಯಿಲೆಗೆ. ಅಪಘಾತದಲ್ಲಿ ಕಾಲು ಕಳೆದುಕೊಂಡ ತಂದೆ, ಕೂಲಿ ಕೆಲಸದ ತಾಯಿ, ಅಂಬೆಗಾಲಿನ ತಮ್ಮ, ಇವೆಲ್ಲದರ ನಡುವೆ ಮುಗಿದು ಬಿದ್ದ ಈ ಕಾಯಿಲೆ ಜೊತೆಗೆ ಅಸಹಾಯಕಳಾಗಿ ಕತ್ತಲ ಕೋಣೆಯಲ್ಲಿ ತತ್ತರಿಸಿ ಹೋಗಿದ್ದಳು ರೇಖಾ. ದಿನಗಳು ಸರಿದಂತೆ ಒಂದು ದಿನ ತಾಯಿ ಅದ್ಯಾರದೋ ಜೊತೆಗೆ ಮಾತುಕತೆಗೆ ಇಳಿದಿದ್ದರು. ತನ್ನ ಮಗಳನ್ನು ಒಂದು ಒಳ್ಳೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ಸುಮಾರು ಖರ್ಚು ಆಗುತ್ತಂತೆ, ಪರವಾಗಿಲ್ಲ, ನನ್ನ ಮಗಳು ಗುಣಮುಖಳಾದರೆ ಸಾಕು, ನಾಳೆ ಬ್ಯಾಂಕ್ಗೆ ಹೋಗಿ ಲೋನ್ ಕೇಳಬೇಕು ಎಂದು ಮಾತನಾಡುತ್ತಿದ್ದರು. ಕಿಟಕಿಯ ಮರೆಯಲ್ಲಿ ಈ ಎಲ್ಲ ತನ್ನ ತಾಯಿಯ ಮಾತನ್ನು ಕದ್ದು ಕೇಳಿಸಿದ ರೇಖಾಳ ಕಣ್ಣಲ್ಲಿ ನೀರು ಬಿಡುವು ಕೊಡದೆ ನೆಲಕ್ಕೆ ಬೀಳುತ್ತಿತ್ತು. ತಾಯಿ ಮಮತೆಗೆ ಕುಗ್ಗಿ ಹೋದ ರೇಖಾ ತಾನು ತಾಯಿಗೆ ಹೊರೆಯಾಗಲಾರೆ ಎಂದು ಖಚಿತಳಾಗುತ್ತಾಳೆ. ರಾತ್ರಿಯಲ್ಲಿ ಆ ನಿದ್ದೆಗೆಟ್ಟ ರೇಖಾ ತನ್ನ ಕಾಯಿಲೆಗೆ ತಾನೇ ಹಣ ಕೂಡಿಡುವೆ ಎಂದು ನಿರ್ಧರಿಸಿದಾಕೆ ಮೊಸು ಮುಂಜಾನೆಗೆ ಹೊರಟಲು ಕಡಲ ಕಿನಾರೆಗೆ. ಅದೇನೋ ಗೊತ್ತಿಲ್ಲ, ಯಾವುದೋ ಒಂದನ್ನ ಹುಡುಕುವುದರಲ್ಲಿ ನಿರತಳಾಗಿದ್ಲು. ತುಸು ತಾಸಿನ ಬಳಿಕ ಖುಷಿಯಿಂದ ಓಡಿ ಬರುವ ರೇಖಾಳ ಕಂಡು ದಿಗ್ಭ್ರಮೆಗೊಂಡಂತಾಯಿತು. ರೇಖಾಳ ಹತ್ತಿರ ಸರಿದಾಗ ಅಲ್ಲಿ ಕಾದಿತ್ತು ಒಂದು ಅಚ್ಚರಿ. ರೇಖಾಳ 2 ಕೈಯಲ್ಲಿ ಬಿಯರ್ನ ಬಾಟಲಿಗಳು. ಅರೆರೆ, ಇದೇನಪ್ಪ ಅಚ್ಚರಿ? ಬಾಟಲಿ ಹಿಡಿದ ರೇಖಾ ಒಂದೇ ಸಮನೆ ಓಟಕ್ಕಿತ್ತಳು ಮನೆ ಕಡೆ. ಬಾಟಲಿ ಹಿಡಿದುಕೊಂಡು ಖುಷಿಯಲ್ಲಿ ಓಡುವುದು ರೇಖಾಳಿಗೆ ಮೈಗೂಡಿ ಹೋಯಿತು. ದಿನಗಳು ಸರಿದಂತೆ ರೇಖಾಳಿಗೆ ಇದು ರೂಢಿಯಾಯಿತು. ಎಂದಿನಂತೆ ರೇಖಾ ಕೈಯಲ್ಲಿ ಬಾಟಲಿ ಹಿಡಿದು ಮನೆ ಕಡೆ ಹೊರಟಾಗ ಎದುರು ಮನೆಯ ಸುಶೀಲಾ ಅವರ ಕಣ್ಣಿಗೆ ಬಿದ್ದಳು. ರೇಖಾ ಅವರನ್ನ ಗಮನಿಸದೆ ತನ್ನ ಪಾಡಿಗೆ ತಾನು ಮನೆ ಕಡೆ ಹೊರಟಳು. ಪ್ರತಿದಿನ ಓಡುತ್ತಿದ್ದ ರೇಖಾಗಿಂತ ಹೆಚ್ಚಿನ ರಭಸದಲ್ಲಿ ಸುಶೀಲಾ ಅವರು ಕಾಲ್ಕಿತ್ತರು. ಮನೆಗೆ ಬಂದವರೇ 1 ಲೋಟ ನೀರು ಕುಡಿದು ನೆರೆ ಮನೆಯವರನ್ನೆಲ್ಲ ಒಗ್ಗೂಡಿಸಿದ್ರು. ಬಕ ಪಕ್ಷಿಯ ಹಾಗೆ ಬಾಯ್ ತೆರೆದು ಎಲ್ಲರೂ ಸುಶೀಲನ ಸುತ್ತ ಸೇರಿದರು. ಉಸಿರು ಕೊಡದೆ ಶುರು ಮಾಡಿದಳು ತಾನು ಕಂಡ ರೋಚಕತೆಯ ಹೇಳಲು. ಅಯ್ಯಯ್ಯೋ, ಏನು ಕಾಲ ಬಂತೆ ಸುಮಿತ್ರಾ, ಹಿಂದಿನ ಮನೆಯ ಚಂದ್ರಾಳ ಮಗಳ ಕೈಯಲ್ಲಿ ಬಿಯರ್ ಬಾಟಲಿ ಕಣೆ, ಅದಿಷ್ಟು ಸಣ್ಣ ಪ್ರಾಯಕ್ಕೆ ಅದೆಷ್ಟು ಕುಡಿತಾಳೇನೆ, ತಂದೆ ಕುಡಿದು ಕುಡಿದು ಹಾಸಿಗೆ ಹಿಡಿದ, ಇನ್ನು ಇವಳ ಗತಿಯೇನು? ಅದು ಕೂಡ ರಾತ್ರಿಯೆಲ್ಲ ಕಡಲ ಕಿನಾರೆಯಲ್ಲಿದ್ದು ಹುಡುಗರ ಜೊತೆ ಮೋಜು ಮಸ್ತಿ ಮಾಡಿ ಚೆನ್ನಾಗಿ ಕುಡಿದು ಬೆಳಿಗ್ಗೆ ಎಲ್ಲರ ಕಣ್ಣು ತಪ್ಪಿಸಿ ಮನೆ ಸೇರುವಳು ಹಿಡಿಂಬಿ. ಮನೆ ಪಕ್ಕದಲ್ಲೇ ಗಿರಿಜಾ. ಅಯ್ಯೋ, ಇದಾ ಸಂಗತಿ, ನನಗೂ ರಾತ್ರಿ ನಿದ್ದೆ ಬರಲ್ಲ ಅವಳ ಗಲಾಟೆಯಿಂದ. ಸುಶೀಲಾ: ಸರಿ, ನೀವೆಲ್ಲ ಇನ್ನು ಹೊರಡಿ. ಹಾ, ಒಂದು ವಿಷಯ ಮರಿಬೇಡಿ,
ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಜನರಿಗೆ ಈ ವಿಷಯ ತಿಳಿಸಿ. ಗಾಳಿ ಕೂಡ ಅಷ್ಟು ಬೇಗ ಹರಡುತ್ತೋ ಗೊತ್ತಿಲ್ಲ. ರೇಖಾಳ ಬಾಟಲಿ ವಿಷಯ ಎಲ್ಲರಿಗೂ ಹರಡಿತು. ಗಾಳಿ ಕೂಡ ಅಷ್ಟು ಬೇಗ ಹರಡುತ್ತೋ ಗೊತ್ತಿಲ್ಲ. ರೇಖಾಳ ಬಾಟಲಿ ವಿಷಯ ಧೂಳೆಬ್ಬಿಸಿಯೇ ಬಿಟ್ಟಿತು. ಲಂಗು ಲಗಾಮಿಲ್ಲದೆ ಎಲ್ಲರ ಬಾಯಲ್ಲಿ ಇದೇ ವಿಷಯ. ಇನ್ ಕೆಲವರು ರೇಖಾಳನ್ನ ಬಾಟಲಿ ಜೊತೆಗೆ ನೋಡ್ಬೇಕು ಅಂತ ಮುಂಜಾನೆ 5ರ ಜಾವ ಕಡಲ ಕಿನಾರೆಗೆ ಹಾಜರಿದ್ದರು. ಕೊನೆಗೂ ಇದು ರೇಖಾಳ ತಾಯಿ ಚಂದ್ರಾಳ ಕಿವಿಗೆ ಬಿತ್ತು. ಮನೆಗೆ ಬಂದವಳಾಕೆ ರೇಖಾನ ಎಬ್ಬಿಸಿ, ಹೋಗು, ಹೊರಟು ಹೋಗು, ನಿನ್ನ ಈ ನೀಚ ಬುದ್ಧಿಗಿಂತ ಕೈಗಂಟಿದ ಬಡತನ ಎಷ್ಟೋ ವಾಸಿ ಎಂದು ಒಂದೇ ಸಮನೆ ಬಿಕ್ಕರಿಸಿ ಅಳುವಳು ಚಂದ್ರ. ಅಮ್ಮ, ಯಾಕೆ, ಏನಾಯಿತು, ನಾನೇನು ಮಾಡಿದೆ ಅನ್ನುವಷ್ಟರಲ್ಲಿ ತಾಯಿ ಚಂದ್ರ ನಡೆದ ಬಾಟಲಿ ಸಂಗತಿಯನ್ನೆಲ್ಲ ರೇಖಾಳ ಮುಂದಿಡುತ್ತಾಳೆ. ರೇಖಾ ಒಂದೇ ಸಮನೆ ಜೋರಾಗಿ ನಕ್ಕು ಅಮ್ಮನ ಕೈ ಹಿಡಿದು ಮನೆಯ ಹಿತ್ತಲ ಕಡೆ ಸಾಗುತ್ತಾಳೆ. ಹಿತ್ತಲಿಗೆ ಬಂದ ಇಬ್ಬರು ಕೂಡ ದೊಡ್ಡದಾದ ಪ್ಲಾಸ್ಟಿಕ್ ಚೀಲವನ್ನು ಆಚೆ ಎಸೆಯುತ್ತಾರೆ. ಅದೋ ಅಲ್ಲಿ ಕಾದಿತ್ತು ಚಂದ್ರಾಳಿಗೆ ಅಚ್ಚರಿ. ರಾಶಿಗಟ್ಟಲೆ ಬಿಯರ್ ಬಾಟಲುಗಳು ಬಿದ್ದಿದ್ದವು. ಚಕಿತಳಾದ ಚಂದ್ರ ತನ್ನ ಮಗಳನ್ನ ಕೇಳುವಳು, ಇದೇನಮ್ಮ ಇಷ್ಟೊಂದು ಬಿಯರ್ ಬಾಟಲಿಗಳು? ಅದಕ್ಕೆ ರೇಖಾ ನಗುತ್ತಾ ಉತ್ತರಿಸಿದಳು, ಅಮ್ಮ, ನೀನು ಕೆಲ ದಿನಗಳ ಹಿಂದೆ ಬ್ಯಾಂಕ್ ಲೋನ್ ಕುರಿತು ಮಾತನಾಡುತ್ತಿದ್ದೀಯ. ಅದನ್ನು ನಾನು ಕದ್ದು ಕೇಳಿಸಿದ್ದೆ. ತನ್ನ ಕಾಯಿಲೆಗೆ ಮದ್ದಿಗೆ ಇಷ್ಟೊಂದು ಪರದಾಡುವ ನಿನ್ನ ಬ್ಯಾಂಕ್ ಲೋನ್ ಕಟ್ಟುವುದು ನನ್ನ ಜವಾಬ್ದಾರಿ ತಾನೆ? ಅದೇ ಸಮಯಕ್ಕೆ ಗಣೇಶ್ ಅಂಕಲ್ ಅವರು ಕುಡಿದು ಬಿಟ್ಟಿದ್ದ 2 ಬಿಯರ್ ಬಾಟಲಿಗಳನ್ನ ಗುಜುರಿಯವರಿಗೆ ಮಾರುವುದನ್ನು ನೋಡಿದೆ. ಅದಕ್ಕೆ ಅವರಿಗೆ 2 ರೂಪಾಯಿ ಸಿಕ್ಕಿದ್ದು. ನಾನು ಅನ್ಕೊಂಡೆ, ಕಡಲ ತೀರಕ್ಕೆ ಎಷ್ಟೋ ಜನ ಖುಷಿ ಹಂಚಿಕೊಳ್ಳಲು ಬರುತ್ತಾರೆ. ಅದರಲ್ಲಿ ಕೆಲವರು ಬಾಟಲಿನ ಕುಡಿದು ಅಲ್ಲೇ ಬಿಟ್ಟು ಹೋಗುವರು. ನಾನು ಬೆಳಗ್ಗೆ ಹೋಗಿ ಅದನ್ನ ಹೆಕ್ಕಿ ತರುತ್ತಿದ್ದೆ ಅಷ್ಟೇ. ಇದೀಗಾಗಲೇ 3600 ರೂಪಾಯಿಗಳನ್ನ ಜಮಾ ಮಾಡಿದ್ದೀನಿ ಅಮ್ಮ. ಆದೊಡನೆ ಚಂದ್ರ ರೇಖಾಳನ್ನ ಬಿಗಿದಪ್ಪಿ ಅಳುತ್ತಾಳೆ. ನನ್ನನ್ನು ಕ್ಷಮಿಸು ಕಂದ ಎಂದು ಗೋಗರೆಯುತ್ತಾಳೆ. ನಿರ್ಮಲ ನೀಲ ಮನಸ್ಸುಗಳು ಎಂದಿಗೂ ಅದ್ಭುತ. ಈ ಕಥೆಯ ನೀತಿ ಏನೆಂದರೆ, ಪರೋಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು. ನನ್ನ ಕಥೆಯನ್ನು ಕೇಳಿದ ಎಲ್ಲರಿಗೂ ವಂದನೆಗಳು. ಇದುವರೆಗೆ ಸ್ವರಚಿತ ಕಥೆಯನ್ನು ಓದಿದವರು ಸಾಹಿತ್ಯಾಸಕ್ತರು ಮತ್ತು ಚಿತ್ರಕಲಾವಿದರಾದ ರಕ್ಷಾ ಆರ್ ಪೂಜಾರಿ ಕಾಪು. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.